ಆಗಿದ್ದರು. ಆದರೆ ರಾಜ್ಕುಮಾರ್ ಅವರು ಕೊನೆಯವರೆಗೂ ಆ ರಾಜಕಾರಣವನ್ನು ಆ ಕಡೆಗೆ ಅವರು ಒಲವು ತೋರಿಸಲಿಲ್ಲ. ರಾಜಕೀಯಕ್ಕೆ ಬರೋದಕ್ಕೆ ಅವರು ತುಂಬ ರೀತಿಯ ಹಿಂದೇಟುಗಳನ್ನು ಹಾಕಿದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಅವರು ಬಂದಿದ್ದೇ ಆದರೆ ಕರ್ನಾಟಕದ ರಾಜಕಾರಣ ಯಾವ ಪಲ್ಲಟಗಳನ್ನು ಅದು ಹೊಂದುತ್ತಾ ಇತ್ತು ಗೊತ್ತಿಲ್ಲ. ಆತ್ಮೀಯರೇ, ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅದ್ದೆಯವರ ಬಡವರ ರಾಜಕುಮಾರ ಈ ಕೃತಿಯ ಬಗ್ಗೆ ಹಿರಿಯ ಪತ್ರಕರ್ತರಾದ ರಘುನಾಥ್ ಸರ್ ಅವರು ಮಾತನಾಡಿದ್ದಾರೆ. ಹಾಗೆ ಬಿಡುಗಡೆಗೊಳಿಸಿದ ಮೇಡಮ್ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಅಧ್ಯಕ್ಷರ ಮಾತುಗಳು ಕೂಡ ಬಾಕಿ ಇದ್ದಾವೆ. ಸೊ ನಮ್ಮೆಲ್ಲರ ಪ್ರೀತಿಯ ನಟರಾದಂಥ ವಿಜಯ್ ಸರ್ ಅವರು ಕೂಡ ಮಾತನಾಡಬೇಕಾಗಿದೆ. ವಿಶೇಷವಾಗಿ ನಮಗೆ ರಾಜ್ಕುಮಾರ್ ಬಗ್ಗೆ ಅಕಾಡೆಮಿಕ್ಕಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಹೇಳಿ ಕೇಳಿ ರಾಜ್ಕುಮಾರ್ ಹೆಸರಲ್ಲಿ ಬೀದಿಗಳಲ್ಲಿ ಹೋರಾಟ ಮಾಡಿ ಹೊಡೆದಾಡಿ ರಕ್ತ ತಲೆ ಬುರುಡೆ ಒಡೆಸ್ಕೊಂಡವ್ರು ನಾವೆಲ್ಲ. ಬಹುಶಃ 60, 70, 80ರ ದಶಕದಲ್ಲಿ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಪ್ರಭಾವಿಸಿದರು ಅನ್ನೋದು ನಮಗೆಲ್ಲ ಹಟ್ಟಿಗಳಲ್ಲಿ, ಕೇರಿಗಳಲ್ಲಿ, ಸ್ಲಮ್ಗಳಲ್ಲಿ ಓದಿದ ನೋಡಿದಂಥವ್ರಿಗೆ ಗೊತ್ತಿದೆ. ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆಗೋದೇ ಒಂದು ದೊಡ್ಡ ಹಬ್ಬ. ಅದು ನಮಗೆ ಆ ಸ್ಟಾರ್ಗಳನ್ನ ಎತ್ಕೊಂಡು ಹೋಗೋದು, ಮತ್ತು ಅವರ ಅಲ್ಲೊಂದು ನಮ್ಮ ಮಾವಳ್ಳಿ ಮುಂದೆ ಒಂದು ಗೋಡೆ ಇತ್ತು. ಆ ಗೋಡೆಗೆ ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆದ ಸಂದರ್ಭದಲ್ಲಿ ಯಾರಾದರೂ ಪೋಸ್ಟ್ಗಳು ಬೇರೆ ಬಿದ್ದುಬಿಟ್ಟಿದ್ರೆ ಅದು ದೊಡ್ಡ ಕಾಳಗಾನೆ ಆಗ್ತಿತ್ತು. ಅವಾಗ ಅದು ಹೇಗಾಗಿತ್ತಂದರೆ ಹಟ್ಟಿಗಳನ್ನೇ 2 ಭಾಗ ಮಾಡಿಬಿಡ್ತಿತ್ತು. ಅವಾಗ ಹಟ್ಟಿಗಳಲ್ಲಿ ರಾಜ್ಕುಮಾರ್ ಕಾರಣಕ್ಕಾಗಿ ಒಂದು ತಂಡ, ಇನ್ನೊಂದು ನಟರಿಗಾಗಿ ಇನ್ನೊಂದು ತಂಡ, ಈ ರೀತಿ ಹೊಡೆದಾಟ ಆಗ್ತಾ ಇರುವಂಥದ್ದು. ಒಂದು ಸಾರಿ ನಾನು ಅದ್ದೆಯವ್ರ ಹತ್ರ ಹೇಳ್ಕೊಂಡಿದ್ದೆ. ಅವರು ಎಲ್ಲೋ ಒಂದು ಕಡೆ ದಾಖಲೆ ಮಾಡಿದ್ದಾರೆ ಅದನ್ನು. ನಮ್ಮ ಹಳೆ ಮನೆ ಕಟ್ಟಿ ನಂತರ ಬಾಗಿಲು ಹೊಸ ಬಾಗಿಲು ಹಾಕಿದಾಗ ಅಲ್ಲೆಲ್ಲೋ ಒಂದು ಪೇಂಟ್ ಸಿಕ್ಕಿತ್ತು. ನಾನು ಸುಮ್ಗೆ ಇರಲಾರ್ದು ತೊಗೊಂಡೋಗಿ ನಟ ಸಾರ್ವಭೌಮ ಗಂಧದ ಗುಡಿ ಅಂತೇಳಿ ಬರೆದುಬಿಟ್ಟಿದ್ದೆ ನಮ್ಮ ಮನೆ ಬಾಗಿಲ ಮೇಲೇ. ನಮ್ಮಪ್ಪ ಬಂದು ನೋಡಿದ್ರು. ಬಂದು ನೋಡಿಬಿಟ್ಟು ಓಹೋ ಇವನು ನಟ ಸಾರ್ವಭೌಮ ಬಂದಿದ್ದಾನೆ ಅಂದ್ಬಿಟ್ಟು ಅದೆಲ್ಲಿತ್ತೋ ಗೊತ್ತಿಲ್ಲ ತಂದು ನನ್ನ ಬಟ್ಟೆ ಎಲ್ಲ ಬಿಚ್ಚಿ ಬೆಲ್ಲದ ನೀರು ಸುರಿದು ಇರುವೆಗೂಡು ಹತ್ರ ನಿಲ್ಲಿಸ್ಬಿಟ್ಟಿದ್ದ. ಅಂದರೆ ಪರಿಸ್ಥಿತಿ ಯಾವ ಅತಿರೇಕಕ್ಕೆ ಹೋಗಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದರೆ ರಾಜ್ಕುಮಾರ್ ಅಂದ್ರೇ ಅದು ಒಂದು ಉತ್ಕಟವಾದಂತಹ ಒಂದು ಜೀವನ ಪ್ರೀತಿ, ಅಥವಾ ರಾಜ್ಕುಮಾರ್ ಅನ್ನೋದೇ ಒಂದು ನಮ್ಮ ಒಳಗಡೆ ನಮ್ಮ ಹೇಳಿಕೊಳ್ಳಲಾರ್ದಂಥ ಒಂದು ಅಭಿವ್ಯಕ್ತಿಯಾಗಿ ಅವರು ನಮ್ಮ ಒಳಗಡೆ ಉಳ್ಕೊಂಬಿಟ್ಟಿದ್ರು. ಅವರ ಇಡೀ ಸಿನಿಮಾಗಳು, ಈ ಕೆಲವು ಸಿನಿಮಾ ಬಂದಾಗಲಂತೂ ನಾವು ಸುಮಾರು 4 ಗಂಟೆ ಬೆಳಗ್ಗೆನೇ ಹೋಗಿ ಸಂಜೆ ಟಾಕೀಸ್ ಹತ್ರ ನಿಂತ್ಕೊಳ್ತಾ ಇದ್ವಿ. ಅವರು 8 ಗಂಟೆಗೆ ಅದು ಸಿನಿಮಾ ಗೇಟ್ ಓಪನ್ ಆಗ್ತಾಯಿತ್ತು. ಒಂದು ಸಾರಿ 100 ಜನರು ಹೋಗುವಾಗ ನಾನು ಪೀಚಲಾಗಿದ್ದೆ, ತುಳ್ಕೊಂಡೇ ಹೋಗ್ಬಿಟ್ಟಿದ್ರು. ಬಹುಶಃ ಯಾರೋ ಪುಣ್ಯಾತ್ಮ ನನ್ನನ್ನು ಎತ್ತಿ ಬೇಲಿ ಮೇಲೆ ಬಿಸಾಕಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಇಲ್ಲದಿದ್ದರೆ ಆವತ್ತೇ ಬಹುಶಃ ಎಣವಾಗ್ತಾ ಇದ್ನೇನೋ ಗೊತ್ತಿಲ್ಲ. ಈ ಥರದ ಅನೇಕ ಒಬ್ಬ ನಟನ ಬಗ್ಗೆ ಇಡೀ ಕರ್ನಾಟಕ ಹೇಗೆ ಪ್ರಭಾವಿಸಿತು, ಆವರಿಸ್ಕೊಂಡಿದ್ರು ರಾಜ್ಕುಮಾರ್ ಅವರು ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ಅದರ ಬಗ್ಗೆ ಮಾತನಾಡಿರುವುದು ಉಂಟು. ಒಂದು ಭಾಷೆಯ ಬಗ್ಗೆ ಅಂಬೇಡ್ಕರ್ ಬಂದ್ಬಿಡುತ್ತೆ, ನಾವೇನು ಮಾಡೋಕ್ಕಾಗೋದಿಲ್ಲ. ರಾಜ್ಕುಮಾರ್ ಹೇಗೆ ಒಂದು ಭಾಷೆಯನ್ನು, ಅದರ ಅಸ್ಮಿತೆಯನ್ನು ಇಡೀ ದೇಶಕ್ಕೆ ಅದನ್ನು ತಲುಪಿಸಿದ್ರು ಅನ್ನುವಂಥದ್ದು. ಬಹುಶಃ ರಾಜ್ಕುಮಾರ್ ಮನಸ್ಸು ಮಾಡಿದರೆ ಬೇರೆ ಭಾಷಾ ಸಿನಿಮಾಗಳಿಗೂ ಹೋಗ್ಬೋದಾಗಿತ್ತು ಅವರು. ಆದರೆ ಅವರು ಒಂದು ಕಠಿಣವಾದ ನಿರ್ಧಾರವನ್ನು ಮಾಡಿ ಒಂದು ಕನ್ನಡವನ್ನೇ ತನ್ನ ಜೀವನ ಪ್ರೀತಿಯನ್ನಾಗಿ ಅವರು ಬದುಕಿದ್ರು. ಕನ್ನಡದಲ್ಲೇ ಬದುಕಿದ್ರು. ಅವರು ಕನ್ನಡದ ಸಿನಿಮಾಗಳಲ್ಲೇ ಅವರು ಜೀವಿಸಿದರು ಅನ್ನೋದನ್ನು ನಾವು ನೋಡ್ಬೋದು ನಾವು. ಹಾಗಾಗಿ ಒಂದು ಕಾಲಘಟ್ಟದಲ್ಲಿ ಒಂದು ತಳ ಸಮುದಾಯದಿಂದ ಬಂದಂಥ ಒಬ್ಬ ಮಹಾನ್ ಮೇರು ನಟ ಒಂದು ವೈದಿಕ ಕುತಂತ್ರಕ್ಕೆ ಎಲ್ಲಿ ಅದನ್ನು ಮೀರಿ ನಿಂತ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವೊಂದು ಸಾಮಾಜಿಕ ಸಂರಚನೆಯಲ್ಲಿ ನೋಡಬೇಕಾಗತ್ತೆ. ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವರ ಕಾಲಘಟ್ಟದಲ್ಲಿ ಒಬ್ಬ ತಳ ಸಮುದಾಯದ ವ್ಯಕ್ತಿ
ಅಲ್ಲಿ ತನ್ನ ಒಂದು ಪಾತ್ರದ ಮೂಲಕ ಅಥವಾ ತನ್ನ ವ್ಯಕ್ತಿತ್ವದ ಮೂಲಕ ಅವರು ಹೇಗೆ ಅಲ್ಲಿ ಉಳ್ಕೊಂಡ್ರು ಅನ್ನೋದು ಬಹುಶಃ ಇಡೀ ಭಾರತದ ಸಂದರ್ಭದಲ್ಲಿ ಒಂದು ದೊಡ್ಡ ಪವಾಡ ಅಂತ ಹೇಳಿ ನಾವು ಇದು ಗಮನಿಸ್ಬೋದು. ಯಾಕಂದರೆ ರಾಜ್ಕುಮಾರ್ ಅಷ್ಟು ಸುಲಭವಾಗಿ ಉಳ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಆ ಕಾಲಘಟ್ಟದಲ್ಲಿ. ಅದರದನ್ನು ಮೀರಿ ರಾಜ್ಕುಮಾರು ಜನಮಾನಸದ ಒಳಗಡೆ ಹೋಗಿದ್ದನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ರಾಜ್ಕುಮಾರ್ ಅವರು ಮಾಡಿರುವಂಥ ಪಾತ್ರಗಳ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳಾಗಿದ್ದಾವೆ. ಆದರೆ ಗೋಕಾಕ್ ವರದಿ ಸಂದರ್ಭದಲ್ಲಿ ಬಹುಶಃ ರಾಜ್ಕುಮಾರ್ ಆ ಹೋರಾಟದ ವೇದಿಕೆಗೆ ಬರದೇ ಹೋಗಿದ್ದರೆ ಕನ್ನಡದ ಈ ಪರಿಸ್ಥಿತಿ ಇವತ್ತು ಇನ್ನೂ ಎಷ್ಟು ಕೆಟ್ಟದಾಗಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಅದರ ರಾಜ್ಕುಮಾರ್ ಅವರು ಆ ಗೋಕಾಕ್ ಚಳವಳಿಯ ಭಾಗವಾಗಿ ಇಡೀ ರಾಜ್ಯವನ್ನು ಸುತ್ತಾಡುವಾಗ ಕೋಟ್ಯಾನುಕೋಟಿ ಕನ್ನಡಿಗರು ಅದರ ಭಾಗವಾಗಿ ಆ ಒಂದು ಗೋಕಾಕ್ ವರದಿ ಚಳವಳಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದು, ಮತ್ತು ಕುಣಗಲ್ಲಲಾದಂಥ ಗೋಲಿಬಾರು ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಹೀಗಾಗಿ ಕೇವಲ ರಾಜ್ಕುಮಾರ್ ಅವ್ರನ್ನ ಒಂದು ಸೀಮಿತ ಇದರಲ್ಲಿ ನೋಡೋಕ್ಕಾಗೋದಿಲ್ಲ. ಅವರು ಒಂದು ಸಿನಿಮಾ ನಟನೆ ಅಂತ ಅಲ್ಲ, ಒಂದು ವಿಜುವಲೈಸ್ ಆದಂಥ ಒಂದು ಸಿನಿಮಾ ಅದು ಒಂದು ಹೇಗೆ ಪ್ರಭಾವಿಸುತ್ತೆ ಒಂದು ಜನಮಾನಸವನ್ನು, ಜನ ಸಮುದಾಯವನ್ನು ಅಂಥೇಳಿ. ಹೇಗೆ ಈಗ MGR ಅವರು ತಮಿಳುನಾಡಿನಲ್ಲಿ ಯಾವ ರೀತಿ ಒಂದು ರಾಜಕೀಯ ಶಕ್ತಿಯಾಗಿ ಗೋಚರ ಆಗಿದ್ದರು, ಆದರೆ ರಾಜ್ಕುಮಾರ್ ಅವರು ಕೊನೆಯವರೆಗೂ ಆ ರಾಜಕಾರಣವನ್ನು ಆ ಕಡೆಗೆ ಅವರು ಒಲವು ತೋರಿಸಲಿಲ್ಲ. ರಾಜಕೀಯಕ್ಕೆ ಬರೋದಕ್ಕೆ ಅವರು ತುಂಬ ರೀತಿಯ ಹಿಂದೇಟುಗಳನ್ನು ಹಾಕಿದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಅವರು ಬಂದಿದ್ದೇ ಆದರೆ ಕರ್ನಾಟಕದ ರಾಜಕಾರಣ ಯಾವ ಪಲ್ಲಟಗಳನ್ನು ಅದು ಹೊಂದುತ್ತಾ ಇತ್ತು ಗೊತ್ತಿಲ್ಲ. ಆದರೆ ಕೊನೆಯವರೆಗೂ ಅವರು ಆ ರೀತಿಯ ರಾಜಕೀಯವಾಗಿ ಒಂದು ಸಾಂಸ್ಕೃತಿಕವಾಗಿ ಕಟ್ಟುವ ಕರ್ನಾಟಕವನ್ನು ರಾಜಕೀಯವಾಗಿ ಕಟ್ಟುವ ಇದಕ್ಕೆ ಅವರು ತಯಾರಾಗದೇ ಇರುವುದು ಬಹುಶಃ ಕರ್ನಾಟಕಕ್ಕೆ ಬಹುದೊಡ್ಡ ನಷ್ಟ ಏನು ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಹಿನ್ನೆಲೆಯಲ್ಲಿ ಇಷ್ಟು ಮಾತುಗಳ ಜೊತೆಗೆ ಕೊನೆಗೆ ಇವತ್ತಿನ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ನುಡಿಗಟ್ಟುಗಳು, ಅವರ ಸಿನಿಮಾಗಳಲ್ಲಿ ಬರ್ತಾ ಇಂಥ ಸಂಭಾಷಣೆಗಳು, ಹಾಡುಗಳಲ್ಲಿ ಬಹುಮುಖ್ಯವಾಗಿ ನನಗೆ ಇವತ್ತು ಕಾಡ್ತಾ ಇರೋದು ಅರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರು ಶಿಶುವೆ ಅಂತ ಹೇಳಿ. ಇವತ್ತು ಯಾವ ಹರಿಯ ವಂಶಸ್ಥರು ಇಲ್ಲಿನ ದಾನವರ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ಆ ದಾನವರ ಒಂದು ವಿಚಾರವಾಗಿ ಈ ಹರಿ ಅನ್ನೋನಿದ್ದಾನ ಇವನೇ ನಿಮ್ಮ ವೈರಿ ಅನ್ನೋದನ್ನು ನೀನು ತಿಳ್ಕೊ ಮಗು ಅನ್ನುವಂಥ ಮೂಲಕ ರಾಜ್ಕುಮಾರು ಮತ್ತೆ ನಮ್ಮನ್ನು ನೆನಪಿಸ್ತಾ ಇದ್ದಾರೆ. ಆ ದಾನವರನ್ನು ಮತ್ತೆ ನಾವು ಈ ಸಮುದಾಯದ ಒಳಗಡೆ ಹೇಳಬೇಕಾಗುತ್ತೆ. ರಾಜ್ಕುಮಾರ್ ಆ ಮೂಲಕ ಒಂದು ಸಾಂಸ್ಕೃತಿಕ ನಾಯಕನಾಗಿ ನಮ್ಮ ನಡುವೆ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಗೆ ಮಂಜುನಾಥ ದೇವರ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಏನು ಹೇಳುವ ಅಗತ್ಯವಿಲ್ಲ. ಅವರು ಸದಾ ಜನಚಳವಳಿಗಳ ಭಾಗವಾಗಿದ್ದಾರೆ, ಅನೇಕ ನೊಂದವರ ಪರವಾಗಿರುವಂಥದ್ದು, ಮತ್ತು ಅಗ್ನಿ ಎಂಬ ಪತ್ರಿಕೆಯ ಅಗ್ನಿಕುಂಡದಲ್ಲಿ ಅವರು ಬಂದಿದ್ದಾರೆ. ಅವರು ಇನ್ನಷ್ಟು ಪ್ರಕಾಶಮಾನವಾಗಿ ಬರೆಯುವಂಥ ಕೆಲಸಗಳಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ. ಜೈ ಭೀಮ್, ಜೈ ಭಾರತ್.